ಕಣ್ಣೆಲ್ಲ ಉಟ್ಕೊಂಡಿದೆ. ಯಾಕಂತ ಹೇಳಿದ್ರೆ ನನ್ನ ಪಾಪಕ್ಕೆ ಸ್ವಲ್ಪ ಹುಷಾರಿಲ್ಲ. ಈಗ ಹುಷಾರಿಲ್ಲ ಅಂತ ಏನಂದರೆ ಒಳ್ಳೆನೆ ಒಂದೇ ದಿನ ಮೋಷನ್ ಹೋಗ್ತಿಲ್ಲ. ನಂಗೆ ಅದನ್ನು ಅವಳಿಗೆ ಇಷ್ಟೇ ಇಷ್ಟ ಆದರೂ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಏನೇನು ಸ್ವಲ್ಪ ಹತ್ತಿ ಕಣ್ಣೆಲ್ಲ ಹಿಂಗೆ ಆಗ್ಬಿಟ್ಟಿದೆ. ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಮಕ್ಕಳು ಒಂದಿನ ಮೋಷನ್ಗೆ ಹೋಗಿಲ್ಲ ಅಂದರೂ ಹೋಗೋ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಹುಟ್ಟಿದ ಮಗು ಅಲ್ವಾ, ನನಗೆ ತುಂಬಾ ಭಯ ಆಗುತ್ತೆ. ಅವಳು ಇಷ್ಟ ಆದ್ರೂ ನಾನು ತಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಏನು ಹೇಳ್ತಾರೆ ನೋಡೋಣ. ಹಾಗೆ ನನ್ನ ಪಾಪಗೆ ಸ್ವಲ್ಪ ಸೆಕೆಗಳೇ ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ತೋರಿಸೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿ ಅಂದರೆ ಮೈಸೂರಲ್ಲಿ ಇರೋದಲ್ವಾ, ಮೈಸೂರು ತುಳಸಿ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನೋಡೋಣ ಏನು ಹೇಳ್ತಾರೋ ಏನೋ. ನಿನ್ನೆ ಪಾಪ ನಮ್ಮ ಅತ್ತೆನೂ ಮತ್ತು ಸೂರ್ಯ ನನ್ನ ತಂಗಿ ಲಲ್ಲು ಅಂತದಲ್ಲ ಅವಳು ಕರ್ಕೊಂಡೋಗಿದ್ರು. ಅಲ್ಲಿ ನೈಟ್ ಡಾಕ್ಟ್ರು ಇಲ್ಲ. ನಮ್ಮ ಅತ್ತೆನೂ ಪಾಪ ಎಲೆ ಎಲ್ಲ ಕಾಯಿಸಿ ಹಾಕಿದ್ರು, ಆದರೂ ಅವಳು ಕಮ್ಮಿ ಆಗ್ತಿಲ್ಲ, ಮೋಷನೇ ಬರಲಿಲ್ಲ. ಮೊನ್ನೆಲ್ಲ ಚೆನ್ನಾಗಿ ಮಾಡಿದ್ರೆ ನಾನು ಒಂದಿನ ಅವಳು ಮಾಡಿಲ್ಲ. ಒಂದಿನ ಮಾಡಿದ್ರು ನನಗೆ ಗಾಬರಿ ಆಗುತ್ತೆ. ಯಾರು ಫಸ್ಟ್ ಹೇಳಿದ್ದಾರೆ ಪಾಪು ಚೆನ್ನಾಗಿ ವಾಶ್ರೂಮ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಮೋಷನ್ ಒಂದೇ ಹೋಗ್ತಿಲ್ಲ. ಸೊ ಅದಕ್ಕೆ ಇವಾಗ ನಂಗೆ ಭಯ ಆಗಿ ಹೋಗ್ತಾಳೆ ಅಂತ ಹೇಳ್ತಾರೆ ನಮ್ಮ ಅತ್ತೆ. ನನ್ನ ಮನಸ್ಸೇ ತಡೀಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನೋಡೋಣ ಏನು ಹೇಳ್ತಾರೆ. ತಂಗಿ ಲಲ್ಲು ಇವಳು ಇವಾಗ ನಮ್ಮ ಮನೇಲಿ ಇದ್ದಾಳೆ. ಯಾಕಂದರೆ ಅವಳು ಪಾಪು ಅಂದರೆ ಇಷ್ಟ. ಬಿಟ್ಟಾರ ಅಕ್ಕ ಬಂದ್ಬಿಡಿ ಅಂತಿದ್ಲು ಫೋಟೋಶೂಟ್ಗೆ ಹೋದಾಗ್ಲೇ. ಹೇಳು ಏನು ಹೇಳ್ಬೇಕಂತೇಳು ಅಕ್ಕ. ನಾನು ನೈಟು ಫುಲ್ ಹೇಳ್ತಿದ್ರು ಸೂರ್ಯನ ಅಳ್ಬೇಡ ಏನಾಗಲ್ಲ ಅಂತ, ಅತ್ತೇನೂ ಅಂತಿದ್ರು. ಆದರೆ ಇವ್ರು ಅಳ್ಳೋದೇ ನಿಲ್ಲಿಸಲಿಲ್ಲ. ಅಲ್ಲೆಲ್ಲ ನೋಡ್ತೈತೆ ಗೈಸ್. ನನಗೆ ಹಂಗೆ ನನ್ನ ಮಗಳಿಗೂ ಇಷ್ಟ ಆದರೂ ನಾನು ಸಹಿಸ್ಕೊಳ್ಳಲ್ಲ. ಪಾಪ ನಮ್ಮ ಅತ್ತೆನೂ ಎಷ್ಟು ಅಂತ ಮಾಡಿದ್ರು ಗೊತ್ತಾ ಗೈಸ್. ಇಲ್ಲಿ ಅವರು ಕೂಡ ಅವಳುಗಳು ಬರ್ತೈತಾದರೆ ತೋರಿಸ್ತಾ ಇಲ್ಲ. ನಮ್ಮ ಅತ್ತೆನೂ ಒಂದು ನಿಮಿಷನೂ ಬಿಟ್ಟಿರಲ್ಲ ಪಾಪುನು. ಸೊ ನಾನು ಸೂರಿಗೆ ಬೈತಾನೇ ಇದ್ದೆ, ನೀವು ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಹಂಗೆ ಹಿಂಗೆ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಪಾಪು ಇರೋ ಮನೇಲಿ ನನಗೆ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅವಳೇನಾದ್ರು ಹಾಲು ಕುಡ್ದೇನಾದ್ರು ಒಂಚೂರು, ಇವಾಗ ಅವಳು ಕಲ್ತ್ಕೊಬಿಟ್ಟಿರೋ ಜಾಸ್ತಿ ಕುಡ್ರೆ ಅಂತಾಳೆ. ಸೊ ಒಂಚೂರು ಏನಾದ್ರು ಸೋಸ್ಬಿಟ್ರೆ ಅಳ್ಬಿಡ್ತೀನಿ, ಯಾಕೆ ಈ ಥರ ಮಾಡ್ತೀಯ ಅಂತ. ಏನಂತೂ ತುಂಬಾ ಇದು ಗೈಸ್. ಇಂಜೆಕ್ಷನ್ ಹಾಕ್ಬೇಕಾದ್ರೆ ನನಗೆ ಅದೆಲ್ಲ ಪಾಪುದು ಫಸ್ಟ್ ಟೈಮ್ ನಾನು ನೋಡೋದಕ್ಕೆ ನನಗೆ ಅಳು ಬರುತ್ತೆ. ಸೊ ನೋಡೋಣ ಯಾಕೆ ಹೇಳ್ತಿದ್ಯಾ. ನನ್ನ ಮಗಳು ಇವಾಗ ಮಲ್ಕೊಂಡಿದ್ದಾಳೆ. ಅವಳಂತೂ ಪಾಪುನ ಬಿಡೋದೇ ಇಲ್ಲ. ಅಕ್ಕ ನನಗೆ ಕೊಡಿ ಅಂತಿರ್ತಾಳೆ. ಸೊ ನಾನು ಇವಾಗೆಲ್ಲ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನೋಡೋಣ ಏನು ಹೇಳ್ತಾರೆ ಏನು. ಅಲ್ಲಿ ಹಾಸ್ಪಿಟಲ್ ಹತ್ರ ಬಂದು ತೋರಿಸ್ತೀನಿ ಹಾಸ್ಪಿಟಲ್ ಹೇಗಿದೆ ಅಂತ. ಮೈಸೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಬೆಸ್ಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇವಾಗ ಬಂದಿದ್ದೀವಿ, ವೆಯ್ಟ್ ಮಾಡೋಕ್ಕಿದ್ದಾಳೆ. ಹೊರಗಡೆ ಹೋಗಿ ಪೇಷಂಟ್ ಇದ್ದಾರೆ. ಊರಿ ಒಳಗಡೆ ಹೋಗ್ತಾನೆ ಪಾಪು ಎತ್ಕೊಂಡು. ನೋಡೋಣ ಫೈನಲಿ ಇವಾಗ ನಾವು ಹಾಸ್ಪಿಟ್ಲಿಂದ ತೋರಿಸ್ಕೊಂಡು ಬಾಯ್. ಇದು ಇವಾಗ ತೋರಿಸ್ಕೊಂಡ್ವಿ, ಏನೂ ಆಗಿಲ್ಲ ಅಂತ ಹೇಳಿದ್ರು. ನಮ್ಮ ಸಬ್ಸ್ಕ್ರೈಬರ್ಸ್ ಮಾತಾಡ್ಸಿದ್ರು ಏನೂ ಆಗಿಲ್ಲ ಅಂತ ಹೇಳಿದ್ರು. ಆ ಡಾಕ್ಟ್ರು ನಮಗೆ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಮೀನ್ಸ್ ನೀವು ಅದೇ ಸೋಷಲ್ ಮೀಡ್ಯಾದಲ್ಲಿ ನೋಡಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಇವಾಗ ಏನೂ ಆಗಿಲ್ಲ. ಇವಾಗ ಟಾನಿಕ್ ಬರ್ಕೊಟ್ಟಿದ್ದಾರೆ, ಅದು ತೊಗೋಬೇಕಷ್ಟೇ. ಗಾಬರಿ ಪಡೋದೇನು ಬೇಡ ಅಂತ ಹೇಳಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಇವಾಗ ಕೀ ಕಳೆದೋಗ್ಬಿಟ್ಟಿದೆ ಅಂತ ಹುಡುಕ್ತಾ ಇದ್ದಾರೆ. ಸೊ ಇಲ್ಲಿ ಹುಡುಕ್ತಾ ಇದ್ದಾರೆ. ನಮ್ಮ ಗಾಡೀಲಿಲ್ಲ, ನಿಮ್ಮ ಗಾಡೀಲೇ ಕೂತಿತ್ತು ಪಾಪು ಅಂದರು. ಹುಡ್ಕಿದ್ವಿ, ಇಲ್ಲ. ನನಗಂತೂ ಫುಲ್ ಭಯ ಗೈಸ್. ಆನ್ ಆಗುತ್ತಾ ಅಂಕಲ್ ಬೇರೆ ಆಟೋಕ್ಕೆ? ಹೌದಾ ಸರಿ, ತಿರ್ಗು ಹೇಳುವ ಏನಂತ ಹೇಳಿ ಅಷ್ಟೇ. ಹೇಳು. ಹಾಂ ಇವಾಗ ಮೆಡಿಕಲ್ ಹತ್ರ ನಿಲ್ಲಿಸು. ಈ ಟಾನಿಕ್ಕು, ಈ ಸೋಪು ಮತ್ತಿಗೆ ಇದು ತಗೊಳ್ಳೋಣ, ಓಕೆನಾ? ಗೌರ್ಮೆಂಟ್ ಹಾಸ್ಪಿಟ್ಲು ಮೈಸೂರಲ್ಲಿ ತುಂಬಾ ಇಷ್ಟ ಆಯಿತು. ಯಾಕಂತ ಕೇಳಿ, ಅಲ್ಲಿರೋ ಡಾಕ್ಟರ್ಸ್ ಆಗಿರ್ಬೋದು ಎಷ್ಟು ನೀಟಾಗಿ ಮಾಡಿಸ್ತಾರೆ. ಬೆಂಗಳೂರಲ್ಲಿ ಆ ಥರ ಅಲ್ಲ, ಫುಲ್ಲು ಗಾಬರಿಲಿ ಆಯ್ತಮ್ಮ ಹೋಗ್ರಮ್ಮ ಹಂಗೆ ಏನೋ ಒಂಥರ ರೂಢಾಗಿ ಮಾತಾಡ್ತಾರೆ. ನನಗೆ ಇಷ್ಟ ಆಗಲ್ಲ. ಮೈಸೂರಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಹಾಸ್ಪಿಟ್ಲು ತೋರಿಸಿದ್ದು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೋ ಗೊತ್ತಿಲ್ಲ. ಸೊ ಅವ್ರು ನನಗೆ ತೋರಿಸಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಸ್ಟ್ರೈಟ್ ಹೋಗು, ಅವಳು ಪೂಜೆ ಬರ್ತಾಳಂತೆ. ಇವಾಗ ಅವ್ರನ್ನ ತೋರಿಸ್ತೀನಿ ಯಾರು ಏನು ಅನ್ನೋದು, ಓಕೆನಾ? ಇವಳೇ ನನ್ನ ಫ್ರೆಂಡು. ಅದೇ ಇನ್ಸ್ಟಾಗ್ರಾಮಲ್ಲಿ ಇವರೇ ನನ್ನ ಫ್ರೆಂಡ್ ಆಗಿ ಇವರೇ ನಂಗೆ ಹಾಸ್ಪಿಟ್ಲಿಗೆಲ್ಲ ಹೇಳಿದ್ದು. ನಂಗೆ ಗೊತ್ತಿರಲಿಲ್ಲ ಹಾಸ್ಪಿಟ್ಲು. ಸೊ ಇವ್ರು ನಂಗೆ ತುಂಬಾ ಕೇರ್ ಮಾಡಿದ್ರು. ಸೊ ನಾನು ಪ್ರೆಗ್ನೆಂಟಲ್ಲಿ ಹತ್ತಾಗೂ ಇಲ್ಲಿಗೆ ಬನ್ನಿ, ಫ್ರೀ ಹಾಗೆ ತೋರಿಸ್ಕೋಬೋದು, ಚೆನ್ನಾಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಸಜೆಸ್ಟ್ ಮಾಡಿದೆ ಇವರು. ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟೊಂದು ಕೇರ್ ಮಾಡಲ್ಲ. ಹಾಯ್ ಹೇಳಿ. ಇದು ಅವ್ರ ಮಗ. ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದನೇ ಆ ಹಾಸ್ಪಿಟ್ಲು ನಂಗೆ ಗೊತ್ತಾಗಿದ್ದು. ದಿನಕ್ಕೆಲ್ಲ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಈ ಟಾನಿಕ್ಕು ಮತ್ತಿಗೆ ಕ್ರೀಮ್ ಬರ್ಕೊಟ್ಟಿದ್ದಾರೆ. ಹಾಯ್, ಅವ್ರ ಮಗ.
ಚೀಟ ಗೈಸ್ ಏನು ಜೇನುಳಣ ಹಿಡ್ಬಿಟ್ಟು ಕೈ ತುಂಬ ಕೈಯೆಲ್ಲ ಉದಿಸ್ಕೊಬಿಟ್ಟಿದೆ. ಕೊಟ್ಬಿಡ ಅಂಟಿಗೆ ಅಲ್ಲೇ ಕೊಟ್ರೆ ಟಾನಿಕ್ ಹೇಳಿದ್ರೆ ಸೂರ್ಯನೇ ಡಾಕ್ಟ್ರು ತರ ಆಡ್ತಾನಪ್ಪ. ಏನಾಗಲ್ಲ. ಸಿಕ್ಕೆಲ್ಲ ಈ ತರ ಗಾಬರಿ ಮಾಡೋದು ನಮಗೂ ಕರ್ಕೊಬತ್ತೀರಾ, ಮಧ್ಯರಾತ್ರಿ ಎಲ್ಲ ಕರ್ಕೊ ಹೋಗ್ತೀರಾ, ಎಲ್ಲ ಮಾಡ್ತೀರಾ. ಗಾಬರಿ ಆಗಲ್ವಾ ಪೂಜಾ ಎಂತವ್ರಿಗಾದ್ರು? ನೋಡಿ ನೋಡ್ತಾವನೆ ತಂಗಿನ ಐಫೈ ಅಂತ ಕೊಟ್ಬಿಡು. ನನ್ನ ಜೊತೆ ಮಾತಾಡಬೇಡ ನಿಂತು. ಡ್ಯಾನ್ಸ್ ಆಡ್ತಿದ್ಯಾ? ಡ್ಯಾನ್ಸ್ ಆಡ್ಕೊಂಡಿದ್ದೆ ಸಿನು. ಏ ಬತ್ತೀಯಾ ನಮ್ಮ ಜೊತೆ? ಹೇಳು. ನಾನು ಹೋಯ್ತಾನೆ ಇಲ್ಲ ಗೈಸ್ ಮನೆಗೆ, ನಮ್ಮ ಜೊತೆನೇ ಬರ್ತಾನಂತೆ. ಬತ್ತೀಯನೋ? ಏ ಕಳ್ಳ, ಡ್ಯಾನ್ಸ್ ಆಡು, ಡ್ಯಾನ್ಸ್ ಆಡಪ್ಪ. ಸೂರ್ಯ ಜೊತೆ ಹೊಂದ್ಕೊಬಿಟ್ಟವನೇ ನೋಡಿ, ಸೂರ್ಯ ಜೊತೆ ಆಟ ಆಡ್ತಾನೆ. ಲಲ್ಲೋ ನಿದ್ದೆ ಬರ್ತೈತಾ? ಅವಳಿಗೆ ನಿದ್ದೆ ಗೈಸ್, ಎಲ್ಲಿ ಬಂದರೂ ನಿದ್ದೆ ಮಾಡಬೇಕು ಅವಳು. ಗೈಸ್ ಫೈನಲಿ ಇವಾಗ ಮನೆಗೆ ಬಂದ್ವಿ. ಸೊ ಇವತ್ತೆಲ್ಲ ಏನೇನು ಆಗುತ್ತಂತ ಈ ಲಾಗಲ್ಲಿ ನಾನು ತೋರಿಸ್ತೀನಿ, ನೋಡೋಣ. ಇವಾಗ ಸೂರ್ಯ ಹೋಗಿದ್ದಾನೆ, ಅದು ಆಯಿಲ್ಮೆಂಟ್ ಎಲ್ಲ ತರೋದಕ್ಕೆ. ಏನು ಆಯಿಲ್ಮೆಂಟು ಏನು ಅನ್ನೋದನ್ನ ಹೇಳ್ತೀನಿ. ದಯವಿಟ್ಟು ಯಾರ್ಯಾರಿಗೆಲ್ಲ ಇವಾಗ ಪಾಪು ಆಗಿದೆಯೋ ಒಂದಿನೂ ಮತ್ತು ವಾಶ್ರೂಮ್ಗೆ ಆಗಲಿ ಬಾತ್ರೂಮ್ಗಾಗಲಿ ಹೋಗಿಲ್ಲ ಅಂದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ಅದು ತುಂಬ ಎಫೆಕ್ಟ್ ಆಗುತ್ತೆ. ಏನಂತಕ್ಕಂದರೆ ಒಂದಿನ ಅದು ಮೋಷನ್ ಮಾಡಿಲ್ಲ ಅಂದರೆ ಹೊಟ್ಟೆಲಿರೋ ಕಳ್ಳು ತುಂಬಾ ನೋವು ಬಂದುಬಿಡುತ್ತಂತೆ. ಹೋಗೋದು ತುಂಬ ಒಳ್ಳೆಯದು. ಒಂದು ಸರಿ ಹೋಗಿ ತೋರಿಸ್ಕೊಳ್ಳಿ. ಎಳೆ ಪಪ್ಪು ನಮ್ಮ ಹತ್ರ ಏನು ಹೇಳೋಕ್ಕಾಗಲ್ಲ, ದೊಡ್ಡವರಾದರೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಹೋಗಿ ತೋರಿಸ್ಕೊಳ್ಳಿ. ಆದರೆ ರಿಸರ್ಚ್ಗೆ ಹೋಗಿಲ್ಲ ಅಂದರೂ ಹೋಗಬೇಡಿ, ಹೋಗಿ. ಆಮೇಲೆ ನೆಗ್ಲೆಕ್ಟ್ ಮಾಡಬೇಡಿ, ಹಳ್ಳೆಣ್ಣೆ ಹಾಕೋದಾಗಲಿ, ಆಮೇಲೆ ಎಲೆಕಾಯಿ ಸಾಕಿ ಅಂತ ಹೇಳ್ತಾರೆ, ಅದನ್ನು ಮಾಡಿ ಕಮ್ಮಿ ಆಗಿಲ್ಲ ಅಂದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ನಾವು ಎಲ್ಲನೂ ಟ್ರೈ ಮಾಡಿದ್ವಿ, ಆಗಿಲ್ಲ ಅಂದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಡಾಕ್ಟ್ರು ಕೂಡ ಅದೇ ಹೇಳೋದು, ಮತ್ತು ಬೇರೆಯವರು ಕೂಡ ಅದನ್ನೇ ಹೇಳೋದು. ಒಂದ್ಸರಿ ಅವರು ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಮಾಡಬೇಕು, ಪಪ್ಪುಗೆ ಏನಾಗ್ತಿದೆ ಅಂತ ಅವ್ರು ಹೇಳ್ತಾರೆ. ಆವಾಗ ನಮಗೆ ಸಮಾಧಾನ ಆಗುತ್ತೆ. ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಮಗುಗಳು ನಮಗೆ ಹೇಳೋದಕ್ಕಾಗಲ್ಲ, ದೊಡ್ಡವರಾದರೆ ಹೇಳ್ಕೊತಾರೆ, ಚಿಕ್ಕ ಮಕ್ಕಳು ಆದರೆ ಹೇಳ್ಕೊಳ್ಳೋದಕ್ಕಾಗಲ್ಲ. ನೋಡೋಣ. ಈ ಲಾಗಿನಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಾ, ಅಲ್ಲಿ ಟಾನಿಕ್ ಬರ್ಕೊಟ್ಟಿದ್ರು, ಆದರೆ ನಮಗೆ ಇಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ಸೊ ಅದಕ್ಕಿಂತ ಮುಂಚೆನೇ ನನ್ನ ಮಗಳು ಲೂಸ್ ಮೋಷನ್ ಮಾಡೇ ಬಿಟ್ಲು. ಸ್ವಲ್ಪ ಖುಷಿ ಆಯಿತು, ಚೆನ್ನಾಗಿ ಮಾಡಿದ್ಲು. ಒಂದಿನ ಮಾಡದೇ ಇರೋದನ್ನೆಲ್ಲ ಮಾಡಿದ್ಲು, ತುಂಬ ಖುಷಿ ಆಯಿತು. ನೋಡಿ ಇವಾಗ ಸುಮ್ಮನೆ ಕೂತಿದ್ದೀವಿ, ಇವಳು ಮಲಗಿದ್ದಾಳೆ, ಸೂರ್ಯ ಮಗುನ ಆಡಿಸ್ತಾ ಇದ್ದಾನೆ. ಸೂರ್ಯ ನೀನು ಹೇಳು. ಅವಳಿಗೆ ಇವಾಗ ಕುಡ್ದೊಳಗೆ ಹಾಲು ಇವಾಗ ಇದು ಮಾಡಬೇಕು, ಅವಳಿಗೆ ತೆಗಿಸ್ಬೇಕು. ಗೈಸ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಹುಟ್ಟಿರೋ ಮಕ್ಳಿಗೆ ಹಾಲು ಕುಡ್ದಾದ್ಮೇಲೆ ತೇಗ ಗಂಟಲು ತೆಗಿಸ್ಬೇಕಂತೆ. ಅದಾದಮೇಲೆ ಮಕ್ಳಿಗೆ ಜೀರ್ಣ ಆಗೋದು, ಹಾಗೆ ಲೂಸ್ ಮೋಷನ್ ಎಲ್ಲ ನೀಟಾಗಿ ಹೋಗೋದು ಅಂತ ನನಗೆ ಡಾಕ್ಟ್ರ್ ಹೇಳಿದ್ರು. ನನಗೂ ಅಷ್ಟು ಗೊತ್ತಿಲ್ಲ, ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅವಳಿಗೆಲ್ಲ ಗೊತ್ತಿರೋ ಥರ ಹೇಳ್ತಾಳೆ ಅಂತ ಅನ್ಕೋಬೇಡಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನನಗೆ ಏನಾದ್ರು ಹೇಳ್ಕೊಟ್ರೆ ನಾನು ಅದನ್ನ ಹೇಳ್ತೀನಿ. ಅದು ನಿಮಗೂ ಕೂಡ. ಪಾಪು ಮೋಷನ್ಗೆ ಹೋಗಿಲ್ಲ ಅಂತ ಹೇಳ್ತಿದ್ದೆ ತಾನೇ ನಾನು. ಇವಾಗ ಏನಾಯಿತು? ಇವಾಗ ಪಾಪು ಚೆನ್ನಾಗಿ ಬಾತ್ರೂಮ್ ಮಾಡಿದಾಳ. ಯಪ್ಪ ದೇವ್ರೆ, ಅದಕ್ಕೆ ಹೋಗಿ ಸ್ವಾತಿ ನನ್ನ ಮಗಳು ಬಾತ್ರೂಮ್ ಹೋಗಿಲ್ಲ ಅಂತ ಅಳ್ತಾ ಕೂತವಳು. ಅಯ್ಯೋ ದೇವ್ರೆ, ಟೆನ್ಷನ್ ಆಗ್ಬಿಟ್ಟಿತ್ತು. ಟೆನ್ಷನ್ ಅನ್ಕೊಂಡು ಅವಳು ಟೆನ್ಷನ್ ತಗೊಳ್ಳಂದೆ, ನಮಗೂ ಟೆನ್ಷನ್ ಕೊಟ್ಟು ಹಾಸ್ಪಿಟ್ಲಿಗೆ ಕರ್ಕೋಗಿ ಬಂದಿದ್ದಾಯ್ತು. ಈಗ ನೋಡಿ ಇನ್ನೂ ಮಾಡ್ತಾವಳೆ ಈಗ ಶತ್ಕಂಟ ನೋಡಿ 8 ವಾಕ್ಯ ಅಂದ್ರೆ ಪಟ ಅಂತ ಹೇಳ್ಬಿಡ್ಬೋದು. ಫಸ್ಟ್ ಅಂದ್ರೆ ಫ್ಯಾನ್ ಹಾಕೋದಕ್ಕೆ ಯೋಚನೆ ಮಾಡ್ತಾ ಇದ್ವು. ಇವಾಗ ಅಂದ್ರೆ